ಶಿಡ್ಲಘಟ್ಟದ ಪೌರಾಯುಕ್ತರು ಕಾಂಗ್ರೆಸ್ ಮುಖಂಡನೊಬ್ಬನ ಸಿಟ್ಟಿಗೆ ಕಾರಣರಾದರು. ಕಾರಣ ಏನು? ಜಮೀರ್ ಅಹಮ್ಮದ್ ಖಾನ್ರ ಮಗ ಜೈದ್ ಖಾನ್ ನಟಿಸಿರುವ ಸಿನಿಮಾದ ಪೋಸ್ಟರ್. ಶಿಡ್ಲಘಟ್ಟಕ್ಕೆ ಜೈದ್ ಖಾನ್ ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇದ್ದ ಪೋಸ್ಟರು ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಪೌರ ಕಾರ್ಮಿಕರು ತೆಗೆದು ಹಾಕಿದ್ದಕ್ಕೆ ಆಡಬಾರದ ಮಾತುಗಳನ್ನೆಲ್ಲ ಆತ ಆಡಿದ ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಎಸ್ ಮೋಹನ್ ವಿಶ್ವ. ಅಜಿತ್, ಇದು ಈ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋಂಗೆ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲಿಂದಾನು ಮುಖ್ಯಮಂತ್ರಿಗಳಾಗ್ಬೋದು, ಉಪಮುಖ್ಯಮಂತ್ರಿಗಳಾಗ್ಬೋದು, ಅವ್ರು ಬಳಸೋ ಭಾಷೆ, ಅವ್ರು ನಡ್ಕೊಳ್ಳೋ ರೀತಿ, ಅಜಿತ್ ಈ ತರದ್ದೆಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಅಜಿತ್, ನಾವೆಲ್ಲ ಕೇಳಿಲ್ಲ, ಫ್ರಾಂಕ್ ಆಗಿ ಹೇಳ್ತೀನಿ ಆಯ್ತಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇನೆ ಓಪನ್ ಆಗಿ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಅದನ್ನ ನೋಡ್ದಂತ ಅವರ ಹಿಂಬಾಲಕರು ಆಬ್ವಿಯಸ್ಲಿ ಹಿಂಗ್ ಮಾತಾಡ್ತಾರೆ. ನೀವು ರೀಸೆಂಟ್ ಇನ್ಸಿಡೆಂಟ್ಗಳೇ ತಗೊಳ್ಳಿ. ಮತ್ತೆ ಮುಖ್ಯಮಂತ್ರಿಗಳು ಸನ್ಮಾನ್ಯ ರಾಷ್ಟ್ರಪತಿ ಅವ್ರನ್ನ ಏಕವಚನದಲ್ಲಿ ಸಂಬೋಧಿಸ್ತಾರೆ, ತಿರ್ಗಾ ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಏಕವಚನದಲ್ಲಿ ಸಂಭವಿಸ್ತಾರೆ. ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಮಾತಾಡ್ಬೇಕಾರೆ ಅದು ಕೇಳೋ ರೀತಿ ಹೆಂಗ್ ಕೇಳ್ತಾರೆ, ಹೇಳೋದು ಹೇಳ್ಬಿಟ್ಟು ಕೊನೆಗೆ ಆಡ್ ಭಾಷೆಯಲ್ಲಿ ಅಂದ್ಬಿಟ್ಟು ಹಂಗೆ ಎಸ್ಕೇಪ್ ಆಗ್ಬಿಡ್ತಾರೆ. ಮತ್ತು ಅಧಿಕಾರಿಗಳ ವಿಚಾರದಲ್ಲಂತೂ ಈ ಸರ್ಕಾರ ಬಂದ ಮೇಲೆ ಯಾವ ರೀತಿ ಒಂದು ಇನ್ಸೆಕ್ಯೂರಿಟಿ ಎಷ್ಟು ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಟ್ಟಿ ಉಜ್ಜು ಕೊಡ್ತಾ ಹೋಗ್ಬೋದು. ಅದು ಆತ್ಮಹತ್ಯೆ ಮಾಡ್ಕೊಂಡವ್ರಾಗ್ಬೋದು, ಸಸ್ಪೆಂಡ್ ಆದವ್ರಾಗ್ಬೋದು. ನೀವು RCB ಇನ್ಸಿಡೆಂಟೇ ತಗೊಳ್ಳಿ. DK ಶಿವಕುಮಾರ್ ಶೋಕಿಗೋಸ್ಕರ ಫೋಟೋಶೂಟ್ಗೋಸ್ಕರ ಕಪ್ಪಿಡ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಅವ್ರೇನೋ ಮಾಡಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಅಲ್ಲಿ ಸರಿಯಾಗಿ ಏನೋ ಕಾರ್ಯಕ್ರಮ ಮಾಡಿದಿರ ಅಲ್ಲಿ ಕಾಲ್ ತುಳಿದಲ್ಲಿ ಅಷ್ಟು ಜನ ಸತ್ರೆ ಅದನ್ನ ತಗೊಂಡೋಗ್ಬಿಟ್ಟು ದಯಾನಂದ್ ಅವ್ರ ತಲೆ ಕಟ್ಬಿಟ್ಟು ಇನ್ನ 3-4 ಜನ ಇನ್ಸ್ಪೆಕ್ಟರ್ಗಳ ತಲೆ ಕಟ್ಬಿಟ್ಟು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ಬಿಟ್ಟು ಇವರೆಲ್ಲ ಸೇಫ್ ಆಗ್ಬಿಟ್ರು. ಅಲ್ಲೂ ಬಲಿಯಾಗಿದ್ದ ಅಧಿಕಾರಿಗಳೇನೇನೆ ಯಾರಿಗೆ? ಇವ್ರಿಗೋಸ್ಕರ. ನೆಕ್ಸ್ಟ್ ಡ್ರಗ್ಸ್ ಸೀಸರ್ ವಿಚಾರಣೆ ತಗೊಳ್ಳಿ. ಮಹಾರಾಷ್ಟ್ರದ ಪೊಲೀಸರು ಬಂದ್ಬಿಟ್ಟು ಕರ್ನಾಟಕದಲ್ಲಿ ನಿಮಗೆ 38 ಕೋಟಿ ವರ್ತ್ನ ಡ್ರಗ್ಸ್ ನ ಸೀಸ್ ಮಾಡಿದಾಗ ಇವ್ರಿಗೆ ಗೃಹ ಸಚಿವರಿಗೂ ನನಗೆ ಏನೂ ಗೊತ್ತಿಲ್ಲ, ಮುಖ್ಯಮಂತ್ರಿಗಳಿಗೂ ಏನೂ ಗೊತ್ತಿಲ್ಲ, ಉಪಮುಖ್ಯಮಂತ್ರಿಗಳಿಗೂ ಏನು ಗೊತ್ತಿಲ್ಲ. ಏನ್ ಮಾಡಿದ್ರು? 3 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬಿಟ್ರು, ಇವ್ರು ಸೈಡ್ಗೆ ಹೋಗ್ಬಿಟ್ರು. ನೆಕ್ಸ್ಟ್ ತಿರ್ಗಾ ಬೆಳಗಾವಿ ತಹಸೀಲ್ದಾರ್ ಆಫೀಸ್ ತಗೊಳ್ಳಿ. ನಿಮ್ಗೆ ಅಲ್ಲಿ ಒಡ್ಡಣ್ಣನವರ್ ಅಂತ ಹೇಳ್ಬಿಟ್ಟು ಅಲ್ಲೊಬ್ರು ಕಿರುಕುಳ ತಾಳಲಾದ್ರೆ ಅಲ್ಲೊಬ್ರು ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಂದ್ರಶೇಖರ್ ಅಲ್ಲೂ ಸೂಸೈಡ್ ಮಾಡ್ಕೊಂಡ್ಬಿಟ್ರು. ನೆವರ್ ಎಂಡಿಂಗ್ ಸ್ಟೋರಿ ಆಗ್ಬಿಟ್ಟಿದೆ. ಈಗ ಉಪಮುಖ್ಯಮಂತ್ರಿಗಳಂತೂ ಓಪನ್ ಧಮ್ಕಿ, ಅಧಿಕಾರಿಗಳ ಹೊರತುಪಡಿಸಿ ಅಲ್ಲಿ ಯಾವ್ದೋ ಚಿತ್ರರಂಗದ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ನಿಮ್ದು ಅಂತ ಹೇಳ್ತಾರೆ. ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಅವರು ಸಾಮಾನ್ಯ ಜನರು ಒಂದು ರೆಪ್ರೆಸೆಂಟೇಷನ್ ಕೊಡಕ್ ಬಂದ್ರೆ ಅವ್ರಿಗೂ ಧಮಕಿ ಹಾಕ್ತಾರೆ. ಈ ತರ ಓಪನ್ ಆಗಿ CM DCM ನಿಮ್ಗೆ ಧಮಕಿ ಹಾಕೊಂಡು ಈ ರಾಜ್ಯದಲ್ಲಿ ಯಾರ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಂಗಿಲ್ಲ, ಮಾತಾಡಂಗಿಲ್ಲ, ಸಾಮಾನ್ಯ ಜನ ಪ್ರಶ್ನೆ ಕೇಳಂಗಿಲ್ಲ ಅಂತ ಹೇಳಿದಾಗ ಅವ್ರ ಹಿಂಬಾಲಕರ ಬಾಯಲ್ಲಿ ಮಾತುಗಳು ಬಂದೇ ಬರುತ್ತೆ. ಜೈತ್ ಅವರೇ ಪ್ರೇರಣೆ ಇವ್ರಿಗೆ. ಅಷ್ಟೇ ಯಾಕೆ, ಈ ರಾಜೀವ್ ಗೌಡ ಅಂತ ಹೆಸರು ಬರ್ತಾ ಇದೆಯಲ್ಲ, ಈತನ ರೌಡಿಸಮ್ ಇದೆ ಫಸ್ಟ್ ಟೈಮ್ ಅಲ್ಲ. ಎಷ್ಟು ಜನಕ್ಕೆ ನೆನಪಿದೆ ನನಗೆ ಗೊತ್ತಿಲ್ಲ, ನಾನು ಮಾಧ್ಯಮದಲ್ಲೇ ಬಂದಿರುವಂತ ಈ ಆಡಿಯೋ ಮಾತ್ರ ಪ್ಲೇ ಮಾಡ್ತೀನಿ, ವಿಡಿಯೋ ನಿಮಗೆ ಕಳಿಸಿ ನಮ್ಮಲ್ಲಿ ತೋರಿಸ್ಕೊಳ್ಳಿ. ಹೊಸಕೋಟೆನಲ್ಲಿ ರೀಸೆಂಟ್ ಆಗಿ 3 ತಿಂಗಳು ಮುಂಚೆ ಒಂದು ಇನ್ಸಿಡೆಂಟ್ ಆಗಿತ್ತು ಗೊತ್ತಾ? ಒಂದು ಇಡೀ ಕುಟುಂಬದ ಮೇಲೆ ಅಟ್ಯಾಕ್ ಆಗಿತ್ತಲ್ಲ, ಆ ಕುಟುಂಬದವ್ರು ಮಾತಾಡೋದು ಕೇಳಿಸ್ಕೊಳ್ಳಿ. ಕೊಡಕ್ಕೋಸ್ಕರ ಅನ್ಕೊಂಡು ಕಾರ್ ಎತ್ಕೊಂಡು ಬಂದಿದ್ರಿಂದ ತುಂಬಾ ಅದಕ್ಕೋಸ್ಕರ ಏನಿದೆ ಅದರಲ್ಲಿ ಹೇಳಿದ್ದು ಅಲ್ಲ. ಆ ಪ್ರಕರಣದಲ್ಲಿ ಇವ್ರ ಹೆಸರು ಕೇಳಿ ಬಂದಿತ್ತು. ಇದು ಫಸ್ಟ್ ಟೈಮ್ ಅಲ್ಲ ಇವ್ರು ಮಾಡ್ತಾ ಇರೋದು. ತಿರ್ಗಾ ಯಾವ್ದೋ ಒಂದು ಜಮೀರ್ ಅಹಮದ್ ಖಾನ್ ಮಗನ ಒಂದು ಚಿತ್ರದ ಪೋಸ್ಟರ್ಗೋಸ್ಕರ ಈ ರೀತಿ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಈ ಸರ್ಕಾರದ ಅಧಿಕಾರಿಗಳಿಗೆ ನಿಮ್ಗೆ ರಕ್ಷಣೆ ಕೊಡೋರು ಯಾರು? ಅಧಿಕಾರಿಗಳು ಜನಸಾಮಾನ್ಯ ರಕ್ಷಣೆ ಕೊಡಬೇಕು. ಇಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ, ಜನಸಾಮಾನ್ಯರಿಗೂ ರಕ್ಷಣೆ ಇಲ್ಲ. ಓಪನ್ ಆಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ತಿರ್ಗಾ ಇನ್ಚಾರ್ಜ್ ಮಿನಿಸ್ಟರ್ಗಳು, ಮಂತ್ರಿಗಳು, ಶಾಸಕರು, ನೀವು ಬಾಲಕೃಷ್ಣ ಉದಾಹರಣೆ ಕೊಟ್ರಿ, ಅವಾಗ ಚಪ್ಪಲಿ ಹೊಡಿತೀನಿ ಹೊಡಿಸ್ತೀನಿ ಅಂತ ಹೇಳ್ತಾರೆ ಒಬ್ಬ ಸರ್ಕಾರಿ ಅಧಿಕಾರಿಗಳಿಗೆ. ಅವ್ರು ಕ್ಷಮೆ ಕೋರೋದು ಹೆಂಗ್ ಬರುತ್ತೆ? ಅವರು ಕ್ಷಮೆ ಕೋರೋದು ಮುಗೀತು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಹೇಳಿದಾಗೂ ಅಷ್ಟೇ ಆಡ್ ಭಾಷೆ ಮುಗೀತು, ಉಪಮುಖ್ಯಮಂತ್ರಿಗಳು ಹೇಳಿದಾಗೂ ಅಷ್ಟೇ ಏನೋ ಹೇಳ್ದೆ ಬಿಟ್ಬಿಡ್ರಿ ಮುಗೀತು. ಮಾತಾಡೋದು, ಕ್ಷಮೆ ಕೊಡೋದು, ಬಿಟ್ಬಿಡೋದು ಅಷ್ಟೇ. ಇವ್ರಿಗೆ ಧೈರ್ಯ ಬರೋದೇ ಅಲ್ಲಿಂದ, ಧೈರ್ಯ ಬಂದಿರೋದೇ ಅಲ್ಲಿಂದ. ಈ ಆಡಳಿತದ ಮದ ಇದೆಯಲ್ಲ, ತಲೆಗೇರಿಸ್ಕೊಂಡು ಮೆರಿತಾ ಇದ್ರೆ ಕಳೆದ 2.5 ವರ್ಷದಿಂದ ಅಂತ ಹೇಳಿದ್ರೆ, ಯಾರು ಏನೇ ಮಾಡ್ಲಿ ಒಂಥರ ದಪ್ಪ ಚರ್ಮದವ್ರ ತರ ಇವ್ರು ಸೇಫ್ ಆಗೋದಕ್ಕೋಸ್ಕರ ಅಧಿಕಾರಿಗಳನ್ನ ಬಲಿಪಶು ಮಾಡೋದು, ಅಧಿಕಾರಿಗಳನ್ನ ಬೈಯೋದು, ಎತ್ತಂಗಡಿ ಮಾಡೋದು, ಪ್ರೆಷರ್ ಹಾಕೋದು. ಪ್ರೆಷರ್ ತಡ್ಕೊಳ್ತಾ ಇದ್ದಾಗ ಅಧಿಕಾರಿಗಳು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಅದನ್ನು ಅಲ್ಲೇ ಕ್ಲೋಸ್ ಮಾಡ್ಬಿಡೋದು. ಪ್ರೆಷರ್ ಮಾತ್ರ ಯಾವ್ದು ಜವಾಬ್ದಾರಿ ತಗೊಳ್ಳೋದಿಲ್ಲ. ನಮ್ಮ ಪಕ್ಷ ಆಡಳಿತದಲ್ಲಿದೆ ಅನ್ನುವ ಏನು ಅಹಮ್ಮು
ಎಲ್ಲ ಟೈಮ್ನಲ್ಲಿ ಎಲ್ಲ ಪಕ್ಷದವ್ರಿಗೂ ಬರುತ್ತಲ್ಲ ಎಲ್ಲರಿಗೂ ಇರುತ್ತೆ ಇದು. ಹಾಂ ಇದನ್ನು ಯಾವುದೇ ಒಂದು ಈಗ BJP-ಯವರು JDS-ನವರು ವಿಪಕ್ಷದಲ್ಲಿದ್ದಾರೆ ರಾಜ್ಯದಲ್ಲಿ ಅನ್ನುವ ಕಾರಣಕ್ಕಾಗಿ ನಮ್ಮ ಕಾಲದಲ್ಲಿ ಇಂಥದ್ದೇನೂ ಇರಲಿಲ್ಲ. ಒಂದು ಪಕ್ಷವನ್ನು ಸಿಂಗಲ್ ಔಟ್ ಮಾಡಿ ನೋಡೋಕೆ ಈಗ ಅಧಿಕಾರಿಗಲ್ಲ ರೇವಣ್ಣ ಅವರು ಸುಮಲತಾ ಬಗ್ಗೆ ಏನೆಲ್ಲ ಮಾತಾಡಿದ್ರು. ಮತ್ತೆ BJP-ಯವರು ಅನೇಕ ಪ್ರಕರಣಗಳಲ್ಲಿ ಇದನ್ನು ಸಿಂಗಲ್ ಔಟ್ ಮಾಡಿ ನಾನು ಇದನ್ನು ಬರೀ ಕಾಂಗ್ರೆಸ್ಸಿಗೆ ಇದನ್ನು ಆರೋಪ ಮಾಡೋದು ಈಗ ಏನಾಗುತ್ತೆ, ಪಬ್ಲಿಕ್ ಮೆಮರಿ ಇಸ್ ವೆರಿ ಶಾರ್ಟ್. ಈಗ ತಕ್ಷಣಕ್ಕೆ ಹೇಳು ಅಂತಂದರೆ ನಮ್ಮ ಬಳಿ ಆ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇರಲ್ಲ. ಬಟ್ ಇಂಪಾರ್ಟೆಂಟ್ ಏನಾಗಿತ್ತು ಇದರಲ್ಲಿ, ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ಈ ರೀತಿ ನಾನು ಅದಕ್ಕೆ ಹೇಳಿದೆ, ಕಾಸ್ಗಳನ್ನು ಮತ್ತು ಈ ಸ್ವಾರ್ಥಕ್ಕೋಸ್ಕರ ಮಾತಾಡೋದನ್ನು ಪ್ರತ್ಯೇಕಿಸತಕ್ಕಂಥ ಅವಶ್ಯಕತೆ ಇದೆ. ಇನ್ನೊಂದು ಪಾಯಿಂಟ್ ಆಡ್ ಮಾಡ್ತೀನಿ, ಸಾರಿ ಪ್ರಶಾಂತ್ ಇಂಟರಪ್ಟ್. ಮಾತೆತ್ತಿದ್ರೆ ಎಲ್ಲಾ ಕಡೆನೂ ಇಮ್ಮಿಡಿಯೇಟ್ ಆಗಿ ಓಡೋಗುವಂತ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಅವರು ಶಿಡ್ಲಘಟ್ಟ ಪೊಲೀಸರಿಗೆ ಪತ್ರ ಬರೆದಿದ್ದಾರೆ. ಬೇರೆ ಕೇಸ್ನಲ್ಲಿ ಫಸ್ಟೇ ಓಡೋಕ್ ಕುತ್ಕೊಂಡ್ಬಿಡ್ತಾರೆ. ಆ ಕೋಗಿಲು ಪ್ರಕರಣದಲ್ಲಿ ಆಗ್ಬೋದು, ಬೇರೆ ಬೇರೆ ಪ್ರಕರಣದಲ್ಲಿ ಆಗ್ಬೋದು, ಹೋಗಿ ಕುತ್ಕೊಂಡ್ಬಿಡ್ತಾರೆ ಅಲ್ಲೇನೆ. ಹೋಗೋದಕ್ಕಾಗೋದಿಲ್ವ ಅವ್ರಿಗೆ? ಎಷ್ಟು ದೂರ ಇದೆ ಬೆಂಗಳೂರಿನ ಶಿಡ್ಲಘಟ್ಟ? ಹೋಗೋದಕ್ಕಾಗೋದಿಲ್ವಾ? ಎಲ್ಲಾ ಪ್ರಕರಣದಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ. ಎಲ್ಲೋದ್ರು ಅವ್ರಾಗಾರ ಇವತ್ತು? ಏನಾಗಾರೆ ಒಬ್ರು ಮಹಿಳೆಗೆ ಅಷ್ಟು ಕೆಟ್ಟದಾಗ ಬೈತಾ ಇದಾರೆ ಅಂದಾಗ ತಿರ್ಗಾ ಆ ಸಂಗಮೇಶ್ ಮಗನ್ ಪ್ರಕರಣದಲ್ಲೂ ಅಷ್ಟೇ ಎಲ್ಲೋದ್ರು? ಎಲ್ಲಿ ಹೋಗಿದ್ರು ಹಾಗಾದ್ರೆ ಅವರು ಮಹಿಳಾ ಆಯೋಗದವರು? ಏನ್ ತನಿಖೆ ಮಾಡಿದ್ರು? ಧರ್ಮಸ್ಥಳಕ್ಕೆ ಹೋಗ್ತಾರೆ ಇಲ್ಲಿಂದ 350 ಕಿಲೋಮೀಟರ್ ದೂರಕ್ಕೆ ಹೋಗಕ್ಕಾಗುತ್ತೆ ಅವ್ರಿಗೆ? ಅಲ್ಲೋಗಿ ರಾಜಕಾರಣ ಮಾಡಕ್ಕಾಗತ್ತೆ? ಇಲ್ಲೋಗಿ ಒಂದು ಮಹಿಳಾ ಪರವಾಗಿ ಮಾತಾಡೋದಕ್ಕಾಗೋದಿಲ್ಲ ಅವ್ರಿಗೆ? ಆಕ್ಟಿವಿಸ್ಟ್ ಅಲ್ವಾ ಅವ್ರೇನು? ಕಾಂಗ್ರೆಸ್ ಪಕ್ಷದಿಂದ ಬಂದ್ಲೇ ನೇಮಕಗೊಂಡವ್ರಲ್ಲ ಅವ್ರೇನು? ಮಹಿಳೆಯರ ವಿಚಾರದಲ್ಲಿ ಯಾಕೆ ರಾಜಕಾರಣ ಮಾಡ್ಬೇಕು? ಅಟ್ಲೀಸ್ಟ್ ಹೇಳ್ಬೇಕಲ್ವಾ? ಮಹಿಳೆಯರ ವಿಚಾರದಲ್ಲಿ ಯಾಕೆ ರಾಜಕಾರಣ ಮಾಡ್ಬೇಕು ಹೇಳ್ಬೇಕಲ್ವಾ? ಅಟ್ಲೀಸ್ಟ್ ಅಲ್ಲಾದ್ರೂ ಅಷ್ಟು ಕೆಟ್ಟದಾಗ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲೋದ್ರು? ವೇರ್ ಇಸ್ ಶಿ ಟುಡೇ? ರವಿಕುಮಾರ್ ಅವರೇ, ಅಮೃತ ಗೌಡ ಅವ್ರ ಜೊತೆಗೆ ಮಾತಾಡಿದ್ರ? ಗೊತ್ತಿಲ್ಲ ನನಗೆ, ಪಾಪ ಯಾವ ಊರೋ ಏನೋ, ಶಿಡ್ಲಘಟ್ಟದಲ್ಲಿ ಒಬ್ಬಂಟಿಯಾಗಿರ್ತಾರಂತೆ. ಆ ಹೆಣ್ಮಗಳಿಗೆ ಲೈಫ್ ಟೈಮ್ ಆಘಾತ ಇದು. ಮಾತಾಡಿದ್ರ? ಅವ್ರಿಗೇನಾದ್ರು ಧೈರ್ಯ ತುಂಬಿದ್ರ? ಸರ್, ಧೈರ್ಯ ತುಂಬಿದಿರಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಮುಖಂಡರು, ನಮ್ಮ ಸ್ನೇಹಿತರೆಲ್ಲ ಅವ್ರ ಜೊತೆಯಲ್ಲಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಅವ್ರ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದವರು. ಸರ್, ಈಗೇನಾಗಿದೆ ಅಂದರೆ, ಈ ಒಂದು ಪ್ರಕರಣ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀಲಿಕ್ಕೆ ಕಾರಣ ರಾಜೀವ್ ಗೌಡರಿಗೆ DK ಶಿವಕುಮಾರ್ ಆಶೀರ್ವಾದ ಇದೆ ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ಅವರು ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಪ್ರಕರಣ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಇಲ್ಲಿದ್ದಾರೆ. ಇವತ್ತು ಒಬ್ಬ ಜನಪ್ರತಿನಿಧಿ ನನ್ನೂ ಮಾತಾಡಿದ್ದಾರೆ, ಉಸ್ತುವಾರಿ ಸಚಿವರನ್ನೂ ಮಾತಾಡಿದ್ದಾರೆ. ಆ ಮಾತುಗಳು ಯಾವ ರೀತಿ ಮಾತಾಡಿದ್ದಾರೆ ಅಂದರೆ, ನಮ್ಮ ತಾಯಂದ್ರನ್ನ ಇವತ್ತು ಭಾಳಷ್ಟು ಹೀನಾಯವಾಗಿ ಇವತ್ತು ಮಾತಾಡೋಂಥದ್ದು ಪದಗಳು ಬಳಸಿದ್ದಾರೆ. ಈ ಒಂದು ಪ್ರಕರಣ ನಿಜವಾಗಿ ಹೇಳಬೇಕಾದ್ರೆ ಕಾಂಗ್ರೆಸ್ ಪಕ್ಷ ತಲೆ ತಗ್ಸಂತ ಒಂದು ಪ್ರಕರಣ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಕ್ ಬಯಸಿದ್ದೀನಿ ಸರ್. ಚಪ್ಪಾಳೆ ಹೊಡೆಯೋರು ಇರ್ತಾರೆ ಸರ್. ಅಧಿಕಾರಿಗಳಿಗೆ ರಾಜಕಾರಣಿಗಳು ಬೈಯೋದನ್ನ ಕಾರ್ಯಕರ್ತರು ಎಂಜಾಯ್ ಮಾಡ್ತಾರೆ, ಮತದಾರರು ಎಂಜಾಯ್ ಮಾಡ್ತಾರೆ. ವೇದಿಕೆಯ ಮೇಲೆ ನಿಂತ್ಕೊಂಡು ಬೈದ್ರೆ ಎದುರಿಗಿರುವ ಜನ ಚಪ್ಪಾಳೆ ಹೊಡಿತಾರೆ. ಸಮಾಜದ ಪರಿಸ್ಥಿತಿ ಹಂಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.